ಪೈನಾಪಲ್ ಇಷ್ಟಪಡೋರಿದ್ದರೆ ಈ ವಿಡಿಯೋ ನಿಮಗಾಗಿ. ಇವತ್ತು ನಾನು ಪೈನಾಪಲ್ ಜಾಮ್ ಮಾಡ್ತಾಯಿದ್ದೀನಿ. ಫ್ರೆಶ್ ಆಗಿ ನಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು. ಇಲ್ಲಿ ನಾನು 2 ಕಪ್ ಪೈನಾಪಲ್ ಪೀಸಸ್ನ ಮಿಕ್ಸಿನಲ್ಲಿ ನೀರಿಲ್ಲದೆ ರುಬ್ಕೋತಾ ಇದ್ದೀನಿ. ಇದನ್ನೀಗ ಸೋದಿಸ್ಕೊಳ್ಳೋಣ. ಇದರಿಂದ ಜಾಮ್ ಟೆಕ್ಸ್ಚರ್ ಸ್ಮೂತಾಗಿ ಬರುತ್ತೆ. ನಾವು ಆಚೆಯಿಂದ ತೊಗೊಂಡು ಬಂದ ಜಾಮ್ ಥರ. ಮಿಕ್ಸಿ ಜಾರ್ಗೆ ಕೊನೆಗೆ ಒಂದು 2 ಟೇಬಲ್ ಸ್ಪೂನ್ ನೀರು ಹಾಕಿದ್ದೆ. ಇದಕ್ಕೆ ಇಲ್ಲಿ ನಾನು ಅರ್ಧ ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಪೈನಾಪಲ್ ಎಷ್ಟು ಸಿಹಿ ಇದೆಯೋ ಅದನ್ನು ನೋಡಿಕೊಂಡು ಸಕ್ಕರೆ ಹಾಕಿ. ಪ್ಯೂರಿ ಬಂದು ಸುಮಾರು ಒಂದು 2 ಕಪ್ ಅಷ್ಟಿದೆ. ಇದನ್ನು ಮೀಡಿಯಮ್ ಊರಿನಲ್ಲಿ ಈಗ ಕುದಿಸ್ಕೊಳ್ಳೋಣ. ಆಗಾಗ ಕೈ ಆಡಿಸ್ತೀರಿ. ನೀವು ನೋಡ್ಬೋದು ಈ ರೀತಿ ನೊರೆ ಬಂದಾಗ ಅದನ್ನು ತೆಗೆದು ಬಿಸಾಕಬೇಕು. ಹೀಗೆ ಕುದೀತಾ ಕ್ವಾಂಟಿಟಿ ಕೂಡ ಕಮ್ಮಿ ಆಗುತ್ತೆ ಮತ್ತು ಗಟ್ಟಿ ಕೂಡ ಆಗುತ್ತೆ. ಇದಕ್ಕೆ ಯಾವುದೇ ಫುಡ್ ಕಲರ್ ಹಾಕೋದು ಬೇಡ. ಕುದೀತಾ ಕುದೀತಾ ಪೈನಾಪಲ್ದೇನೆ ಒಂದು ಸುಂದರವಾದ ಹಳದಿ ಬಣ್ಣ ಕಾಣಿಸ್ಕೊಳ್ಳುತ್ತೆ. ನಾನಿಲ್ಲಿ ಬರೀ ಪೈನಾಪಲ್ನ ಉಪಯೋಗಿಸಿ ಜಾಮ್ ಮಾಡಿದ್ದೀನಿ. ಆದರೆ ನೀವು ಇದಕ್ಕೆ ಆ್ಯಪಲ್, ದಾಳಿಂಬೆ, ದ್ರಾಕ್ಷಿ ಇದನ್ನೆಲ್ಲ ಕೂಡ ಸೇರಿಸ್ಕೋಬೋದು. ಸೇಮ್ ಇದೇ ರೀತಿ ಪ್ಯೂರಿ ಮಾಡಿಕೊಂಡು ಇದೇ ಸ್ಟೆಪ್ಸ್ನ ಫಾಲೋ ಮಾಡಿದ್ರಾಯ್ತು. ಮೊದಲಿಗಿಂತ ಈಗ ಸ್ವಲ್ಪ ಗಟ್ಟಿಯಾಗಿದೆ. ಈಗ ಹದ ನೋಡೋಣ. ಇಲ್ಲಿ ಸ್ವಲ್ಪ ಬೇಗನೆ ಇಳಿತಾ ಇದೆ. ಇನ್ನೂ ಸ್ವಲ್ಪ ಕುದಿಸ್ಕೊಳ್ಳೋಣ. ಈಗ ಸುಮಾರು ಒಂದು 4-5 ನಿಮಿಷ ಕುದ್ದು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇನ್ನೊಂದು ಸತಿ ಹದ ನೋಡೋಣ. ಈಗಲೂ ಮಿಶ್ರಣ ಇಳಿತಾ ಇದೆ, ಆದರೆ ಮೊದಲಿಗಿಂತ ಸ್ವಲ್ಪ ನಿಧಾನವಾಗಿ ಇಳಿತಾ ಇದೆ. ಇಷ್ಟ ಆದರೆ ಸಾಕು, ಯಾಕಂದರೆ ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಸ್ಟವ್ನ ಆಫ್ ಮಾಡಿ ಒಂದು 5-6 ಹನಿ ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಇದರಿಂದ ಸಕ್ಕರೆ ಕ್ರಿಸ್ಟಲೈಸ್ ಆಗಲ್ಲ. ಇದನ್ನು ಈಗ ಒಂದು ಸ್ವಲ್ಪ ತಾರಕ್ಕೆ ಬಿಡಿ. ಪೂರ್ತಿ ಆರೋದೇನು ಬೇಡ. ಸ್ವಲ್ಪ ಆರಿದ ಮೇಲೆ ಇದನ್ನು ಒಂದು ಶುದ್ಧವಾದ ಏರ್ ಟೈಟ್ ಗಾಜಿನ ಜಾಡಿಯಲ್ಲಿ ಹಾಕಿ. ಪೂರ್ತಿ ಆರಿದ ಮೇಲೆ ಮುಚ್ಚಳ ಮುಚ್ಚಿ ರೆಫ್ರಿಜರೇಟ್ ಮಾಡಿ. ಇದನ್ನು 2-3 ತಿಂಗಳು ಫ್ರಿಜ್ನಲ್ಲಿ ಇಡ್ಬೋದು. ಒಣಗಿದ ಸ್ಪೂನ್ ಉಪಯೋಗಿಸಿದ್ರೆ ಆಯಿತು, ಏನು ಹಾಳಾಗಲ್ಲ. ಈಗ ನೋಡಿ, ಇದು ಮಾರನೇ ದಿನ ಬೆಳಗ್ಗೆ ಈ ಹದದಲ್ಲಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಚಪಾತಿ ಜೊತೆ, ಬ್ರೆಡ್ ಜೊತೆ, ದೋಸೆ ಜೊತೆ ನಿಮಗೆ ಹೇಗೆ ಇಷ್ಟನೋ ಹಾಗೆ ಬಳಸ್ಬೋದು. ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗತ್ತೆ ಅಂಗಡಿಯಿಂದ ತರೋ ಜಾಮ್ಗಿಂತ ಇದು ಯಾವುದೇ ರೀತಿಲೂ ವ್ಯತ್ಯಾಸ ಇಲ್ಲ. ಆ್ಯಕ್ಚುಲಿ ವ್ಯತ್ಯಾಸ ಇದೆ. ಇದು ಪ್ರಿಸರ್ವೇಟಿವ್ಸ್ ಇಲ್ಲದೆ ಮತ್ತು ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ಇಲ್ಲದ ಜಾಮ್. ನನ್ನ ಚಾನೆಲ್ ನಿಮ್ಮ ಯೂಟ್ಯೂಬ್ ಫೀಡ್ನಲ್ಲಿ ಆಲ್ವೇಸ್ ಇರಲಿ.